ಈ ಬದುಕಿನ ಗುಟ್ಟೇನು? ಹುಟ್ಟು ಯಾಕೆ? ಸಾವು ಯಾಕೆ? ಮಡಿಕೆ ಇದೆ ಅಂದ್ರೆ ಮಡಿಕೆ ಮಾಡಿದ ಕುಂಬಾರ ಇರಲೇಬೇಕಾಗತ್ತೆ. ಒಂದು ವಸ್ತ್ರ ಇದೆ ಅಂತಾದ್ರೆ ವಸ್ತ್ರವನ್ನು ನೇಯ್ದ ನೇಕಾರ ಇರಬೇಕಾಗತ್ತೆ. ಹೀಗೆ ಪ್ರತಿಯೊಂದು ವಸ್ತುವಿನ ಹಿಂದೆ ಒಬ್ಬ ಕರ್ತ ಇರುತ್ತಾನೆ. ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಅಂತ. ಅಂದ್ರೆ ಎರಡು ಪಟ್ಟು ನೋಡು, ನೋಡಿದ್ದನ್ನೆಲ್ಲವನ್ನೂ ಬಾಯಲ್ಲಿ ಹೇಳಬೇಡ, ಒಳ್ಳೆಯದನ್ನು ಮಾತ್ರ ಮಾತಾಡು. ಇಮ್ಮಡಿ ಕೇಳು, ಎರಡು ಕಿವಿಗಳ ಮೂಲಕ ನಾವು ಕೇಳ್ತೇವೆ. ಕಿವಿಗಳಿಗೂ ಕೂಡ ಸ್ವಾಭಾವಿಕವಾಗಿ ಕೆಟ್ಟದ್ದು ಕೇಳ್ತದೆ, ಒಳ್ಳೆಯದು ಕೇಳ್ತದೆ. ಆದ್ರೆ ಬುದ್ಧಿಯ ವಿಮರ್ಶೆಯಿಂದ, ಬುದ್ಧಿಯ ಪರಾಮರ್ಶೆಯಿಂದ ಒಳ್ಳೆಯದನ್ನ ಇಟ್ಟುಕೊಂಡು ಕೆಟ್ಟದ್ದನ್ನ ಬಿಟ್ಟು ಹಾಕಬೇಕು. ಎರಡು ಕೈಯಿಂದ ನಾವು ಕೆಲಸ ಮಾಡ್ತೇನೆ, ಅರ್ಥಾತ್ ಎರಡು ಪಟ್ಟು ಕೆಲಸ ಮಾಡು, ಒಂದು ಪಟ್ಟು ಮಾತ್ರ ಅದರೊಳಗೆ ತಿನ್ನು, ಇನ್ನೊಂದು ಪಟ್ಟು ಸಮಾಜಕ್ಕೆ ವಿನಿಯೋಗಿಸು ಅಂತ. ನೀನು ಧರ್ಮವನ್ನ ನಿನ್ನ ಜೀವನದಲ್ಲಿ ಆಚರಿಸಬೇಕು ಅಂದ್ರೆ ಸೂರ್ಯನ ನೋಡು. ನಿರಂತರವಾಗಿ ನಮ್ಮ ಶರೀರ ಬೆವರುತ್ತಾ ಇರಬೇಕಂತೆ. ಬೆವರುತ್ತಾ ಇರೋದು ಅಂದ್ರೆ ಕೆಲಸ ಮಾಡಿ ಬೆವರಬೇಕು. ಬಹಳ ಅಲಂಕಾರ ಮಾಡಿ, ಬಹಳ ಸೆಂಟು ಇತ್ಯಾದಿಗಳನ್ನ ಹಾಕಿ ಅಲಂಕಾರ ಮಾಡಿಕೊಂಡ್ರು ಆ ಜೀವ ಇರುವವರಿಗೆ ಮಾತ್ರ ಈ ಶರೀರಕ್ಕೆ ಏನಾದರೂ ಬೆಲೆ. ಜೀವ ಹೊರಟೋಯ್ತೋ ಯಾರೂ ಕೂಡ ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ನಮಸ್ಕಾರ. ನಾವೆಲ್ಲ ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಬರಬೇಕು ಅಂತ ನಮ್ಮ ಸಂಕಲ್ಪ ಏನಿರಲಿಲ್ಲ, ಆದರೂ ಬಂದಿದ್ದೇವೆ. ಒಮ್ಮೆ ಬಂದು ನಮ್ಮ ಜೀವನ ಶುರು ಮಾಡಿದ ಮೇಲೆ ಬಹುಶಃ ಈ ಪ್ರಪಂಚವನ್ನ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ, ಆದರೂ ಬಿಟ್ಟು ಹೋಗ್ಬೇಕಾಗತ್ತೆ. ಈ ಬದುಕು ಒಂದು ಅನಿಶ್ಚಿತತೆಯಿಂದ ಕೂಡಿರುತ್ತೆ, ಆದ್ರೂ ನಾವೆಲ್ಲ ಬದುಕಬೇಕು. ಈ ಬದುಕಿನ ಗುಟ್ಟೇನು? ಯಾಕೆ ನಾವು ಬದುಕಬೇಕು? ಹುಟ್ಟು ಯಾಕೆ? ಸಾವು ಯಾಕೆ? ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಉತ್ತರ ಇಲ್ಲ. ಭಗವತ್ ಸಂಕಲ್ಪ, ನಾವು ಇಂಥ ಜೀವಿಯಾಗಿ ಹುಟ್ಟಬೇಕಾಗತ್ತೆ. ಆಮೇಲೆ ಈ ಪ್ರಪಂಚದಲ್ಲಿ ಒಂದಷ್ಟು ಕಾಲ ನಾವು ಬದುಕಬೇಕಾಗತ್ತೆ. ನಮಗಿಷ್ಟ ಇಲ್ಲದ್ರೂ ಕೂಡ ಕೊನೆಗೆ ಹೋಗ್ಬೇಕಾಗತ್ತೆ. ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ಈ ಹುಟ್ಟು ಸಾವುಗಳ ನಡುವೆ ನಮ್ಮ ಬದುಕು ಸುಂದರವಾಗಿ ನಿರ್ಮಾಣವಾಗಬೇಕು. ಬಹುಶಃ ಚಂದದಲ್ಲಿ ಬದುಕಿದ್ರೆ ನಮಗೂ ಸಂತೋಷ, ಪ್ರಪಂಚಕ್ಕೂ ಸಂತೋಷ, ಸಮಾಜವೂ ಕೂಡ ಆನಂದಿಸುತ್ತೆ. ಆನೋ ಭದ್ರಾ ಕ್ರತವೋ ಎಂತು ವಿಶ್ವತಃ ಅಂತ ವೇದಗಳ ಮಾತು. ಒಬ್ಬ ಮನುಷ್ಯ ಬುದ್ಧಿಜೀವಿಯಾಗಿದ್ದಾನೆ, ವಿವೇಕ ಭಗವಂತ ಕೊಟ್ಟಿದ್ದಾನೆ. ನಿರಂತರವಾಗಿ ಅವನಿಗೆ ಒಳ್ಳೆಯದೇ ಬರಬೇಕು. ಆನೋ ಭದ್ರಾ ಕ್ರತವೋ ಎಂತು ವಿಶ್ವತಃ. ವಿಶ್ವದ ಎಲ್ಲೆಡೆಯಿಂದ ಎಲ್ಲೆಲ್ಲಿ ಒಳ್ಳೇದಿದೆಯೋ ಅದೆಲ್ಲ ನನಗಿರಲಿ ಅಂತ ಆ ಬಯಕೆಯಿಂದ ನಮ್ಮ ಹಿರಿಯರು, ಸಂತರು, ಋಷಿಗಳು ಇಷ್ಟಪಟ್ಟು ಬದುಕಿದ್ರು. ಈ ಬಾಳಿನ ಅನಿಶ್ಚಿತತೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಅನೇಕ ಪ್ರಶ್ನೆಗಳನ್ನು ಈ ಬಾಳಿನ ಕುರಿತಾಗಿ ಕೇಳ್ತಾರೆ. ಏನು ಜೀವನದರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದಿಲ್ಲಿರ್ಪುದೇನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ವೇದಗಳಲ್ಲಿ ಬರುವ ಹಾಗೆ ಅನೇಕ ಪ್ರಶ್ನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತದೆ. ಯಾರ್ಯಾರಿಗೆ ವಿವೇಕ ಇರುತ್ತೆ ಅವರೆಲ್ಲರಿಗೂ ಕೂಡ ಈ ಪ್ರಶ್ನೆಗಳು ಉದ್ಭವವಾಗ್ತಾ ಹೋಗುತ್ತೆ. ಏನು ಜೀವನದ ಅರ್ಥ? ನಾವು ಈ ಬದುಕಿಗೆ ಬಂದಿದ್ದೇವಲ್ಲ, ಈ ಬದುಕಿನ ಅರ್ಥ ಏನು? ಈ ಪ್ರಪಂಚದ ಅರ್ಥ ಏನು? ಏನು ಜೀವ ಪ್ರಪಂಚಗಳ ಸಂಬಂಧ? ಈ ಜೀವಕ್ಕೂ ಪ್ರಪಂಚಕ್ಕೂ ಏನು ಸಂಬಂಧ? ಈ ಜಗತ್ತಿನಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಏನಾದರೂ ಇದೆಯಾ? ಅದನ್ನು ನಾವು ಹೇಗೆ ತಿಳಿಬೇಕು? ಜ್ಞಾನ ಪ್ರಮಾಣವೇ? ಜ್ಞಾನದಿಂದಲೇ ನಾವು ಅದನ್ನು ತಿಳ್ಕೊಳ್ಬೇಕಾ? ಯಾಕೆಂದರೆ ಈ ಜಗತ್ತಿನಲ್ಲಿ 84 ಲಕ್ಷ ಜೀವಕೋಟಿಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಜನ್ಮ, ಈ ಉತ್ಕರ್ಷವಾದ ಅತ್ಯಂತ ಶ್ರೇಷ್ಠವಾದ ಈ ಜನ್ಮ ಮನುಷ್ಯ ಜನ್ಮ ಆಗಿದೆ. ಯಾಕೆ ಅಂದರೆ ವಿವೇಕದ ಕಾರಣದಿಂದಾಗಿ. ದುರ್ಲಭಂ ಮಾನುಷಂ ಜನ್ಮ ಜನನಂ ಜ್ಞಾನ ಸಾಧನಂ, ಯೇ ಜಾನಂತಿ ನ ದೇವೇಶಂ ತೇಷಾಂ ಆತ್ಮ ನಿರರ್ಥಕಃ ಅಂಥೇಳಿ ಒಂದು ಮಾತಿದೆ. ಈ ನಮ್ಮೆಲ್ಲರ ಬದುಕು ಜ್ಞಾನದಿಂದ ಅದು ಬೆಳಗಬೇಕು.
ಜನನಂ ಜ್ಞಾನ ಸಾಧನಂ. ನಾವೆಲ್ಲ ಹುಟ್ಟಿದ್ದು, ಮನುಷ್ಯರಾಗಿ ಹುಟ್ಟಿದ್ದು ಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ. ಆ ಜ್ಞಾನದ ಮುಖಾಂತರ ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು. ಪ್ರಪಂಚದ ಹಿಂದಿರುವ ಆ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ ಯಾವುದೇ ಕಾರ್ಯ ಕಣ್ಣೆದುರುಗಡೆ ಇದೆ ಅಂತಂದರೆ ಆ ಕಾರ್ಯವನ್ನು ಮಾಡಿದವ ಒಬ್ಬ ಕರ್ತೃ ಇರಲೇಬೇಕಾಗತ್ತೆ. ನಾವು ಸಮಾಜದಲ್ಲಿ ನೋಡ್ತೇವೆ, ಒಂದು ಮಡಿಕೆ ಇದೆ ಅಂದರೆ ಮಡಿಕೆ ಮಾಡಿದ ಕುಂಬಾರ ಇರಲೇಬೇಕಾಗತ್ತೆ. ಒಂದು ವಸ್ತ್ರ ಇದೆ ಅಂತಾದರೆ ವಸ್ತ್ರವನ್ನು ನೇಯ್ದ ನೇಕಾರ ಇರಬೇಕಾಗತ್ತೆ. ಹೀಗೆ ಪ್ರತಿಯೊಂದು ವಸ್ತುವಿನ ಹಿಂದೆ ಒಬ್ಬ ಕರ್ತ ಇರುತ್ತಾನೆ. ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾದರೆ ಈ ಪ್ರಪಂಚವನ್ನು ಮಾಡಿದವ ಒಬ್ಬ ಇರಲೇಬೇಕಲ್ಲ. ಅವನನ್ನು ತಿಳ್ಕೊಳ್ಳೋದು ಹೇಗೆ? ವಿವೇಕದಿಂದಲೇ ನಾವು ತಿಳ್ಕೊಳ್ಬೇಕೇ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಅದರಿಂದ ಈ ಬದುಕಿದೆಯಲ್ಲ ನಮ್ಮದು, ಒಬ್ಬೊಬ್ಬರಿಗೆ ಒಂದೊಂದು ಬದುಕಾಗಿರುತ್ತೆ. ಆ ಬದುಕನ್ನು ಸುಂದರವಾಗಿ ಕಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ, ಈ ಮನುಷ್ಯ ಈ ಒಂದು ದಿವಸ ಅಥವಾ ಒಂದು ಕ್ಷಣ ಹೆಚ್ಚು ಬದುಕಿದರೂ ಕೂಡ ಮುಂದಿನ ಕ್ಷಣದಲ್ಲಿ ತಾನು ಇದ್ದದ್ದಕ್ಕಿಂತ ಜಗತ್ತನ್ನು ಸುಂದರವನ್ನಾಗಿ ಮಾಡಿ ಹೋಗಬೇಕಂತೆ. ಈ ಪಶು ಪಕ್ಷಿಗಳನ್ನು ನೋಡಿದಾಗ ಅವು ಯಾವುದೂ ಕೂಡ ಜಗತ್ತಿಗೆ ಮಾರಕವಾಗಿ ಏನು ಕೆಲಸ ಮಾಡೋದಿಲ್ಲ. ಒಂದು ಗುಬ್ಬಿ ಬದುಕಿದರೂ ಕೂಡ ಈ ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ ಆ ಪ್ರಪಂಚವನ್ನು, ಜಗತ್ತನ್ನು ಹಾಳು ಮಾಡೋದಿಲ್ಲ. ಯಾವುದೇ ಪಕ್ಷಿ ಪ್ರಾಣಿ ಆಗಲಿ ಜಗತ್ತಿಗೆ ಪೂರಕವಾಗಿ ಬದುಕುತ್ತವೆ ಹೊರತು ಜಗತ್ತನ್ನು ಹಾಳು ಮಾಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಮರಗಿಡಗಳನ್ನು ಸಂಹಾರ ಮಾಡೋದಿಲ್ಲ. ಹಾಗೆ ಆ ಬದುಕಿನ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ವಿವೇಕವನ್ನು ನಾವು ಹರಿಸಬೇಕಾಗತ್ತೆ. ವಿವೇಕ ಅಂದರೆ ಏನು? ತಿಳಿದವರು ಹೇಳ್ತಾರೆ, ಯುಕ್ತ ವಿವೇಕ ಅಂತ. ಯಾವುದು ಈ ಜಗತ್ತಿನಲ್ಲಿ ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ತೀರ್ಮಾನ ಮಾಡಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸುವಂತಹ ಮನೋಭಾವ, ಇದಕ್ಕೆ ವಿವೇಕ ಅಂತ ಕರೀತಾರೆ. ಭಗವಂತ ನಮಗೆ ಸೃಷ್ಟಿಯಲ್ಲೇ ಬಹಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ನಮಗೆ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಆದರೆ ಬಾಯಿ ಒಂದೇ. 2 ಕಿವಿಗಳನ್ನು ಕೊಟ್ಟಿದ್ದಾನೆ, ಆದರೆ ಬಾಯಿ ಒಂದೇ. 2 ಕೈಗಳನ್ನು ಕೊಟ್ಟಿದ್ದಾನೆ, ಆದರೆ ಬಾಯಿ ಒಂದೇ. ಯಾಕಿರ್ಬೋದು? ನಾವು ಪ್ರಯತ್ನ ಮಾಡಿದರೆ, ವಿವೇಚನೆಯನ್ನು ಹರಿಸಿದರೆ ನಮಗೆ ಅರ್ಥ ಆಗುತ್ತೆ. ಈ ಕಣ್ಣುಗಳಿಗೆ ಸ್ವಾಭಾವಿಕವಾಗಿ ಎಲ್ಲವನ್ನೂ ನೋಡ್ತವೆ. ಅವು ಕೆಟ್ಟದ್ದನ್ನು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ ಕಣ್ಣು. ಆಮೇಲೆ ಆ ಕೆಟ್ಟದ್ದನ್ನು ನೋಡಿದ್ದನ್ನು ಮನಸ್ಸಿನ ಮೂಲಕ ಬುದ್ಧಿಗೆ ಹರಿಸುತ್ತೆ. ಅದು ಆ ಬುದ್ಧಿಯಿಂದ ಪರಿಷ್ಕಾರ ಆಗಬೇಕು. ನೋಡಿದ್ದು, ಆ ನೋಡಿದ್ದು ಪರಿಷ್ಕಾರ ಆಗಿ ಅಲ್ಲಿ ಕೆಟ್ಟದ್ದು ನೋಡುತ್ತೆ, ಒಳ್ಳೆಯದು ಕೊಡುತ್ತೆ. ಕಣ್ಣುಗಳು ಎರಡನ್ನೂ ನೋಡ್ತವೆ. ಆದರೆ ಬುದ್ಧಿ ಅದನ್ನು ಪರಿಷ್ಕಾರ ಮಾಡಬೇಕು, ವಿವೇಕ ಪರಿಷ್ಕಾರ ಮಾಡಬೇಕಾಗತ್ತೆ. ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಡಬೇಕು. ಅದು ವಿವೇಕದಿಂದ ಮಾತ್ರ ಸಾಧ್ಯ. ಹಾಗೆ ಮಾಡಿದ ಮೇಲೆ ಬಾಯಲ್ಲಿ ಮಾತಾಡು. ಕಣ್ಣಿರೋದು 2, ಬಾಯಿ ತಾನು 1. ಏನಿರ್ಬೋದು ಇದರ ಅರ್ಥ? ನೀನು ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಅಂತ. ಅಂದರೆ 2 ಪಟ್ಟು ನೋಡು, ನೋಡಿದ್ದನ್ನೆಲ್ಲವನ್ನೂ ಬಾಯಲ್ಲಿ ಹೇಳಬೇಡ, ಒಳ್ಳೆಯದನ್ನು ಮಾತ್ರ ಮಾತಾಡು. ಇಮ್ಮಡಿ ಕೇಳು, 2 ಕಿವಿಗಳ ಮೂಲಕ ನಾವು ಕೇಳ್ತೇವೆ. ಕಿವಿಗಳಿಗೂ ಕೂಡ ಸ್ವಾಭಾವಿಕವಾಗಿ ಕೆಟ್ಟದ್ದೂ ಕೇಳ್ತದೆ, ಒಳ್ಳೆಯದು ಕೇಳ್ತದೆ. ಆದರೆ ಬುದ್ಧಿಯ ವಿಮರ್ಶೆಯಿಂದ, ಬುದ್ಧಿಯ ಪರಾಮರ್ಶೆಯಿಂದ ಒಳ್ಳೆಯದನ್ನು ಇಟ್ಟುಕೊಂಡು ಕೆಟ್ಟದ್ದನ್ನು ಬಿಟ್ಟು ಹಾಕಬೇಕು. ಆಮೇಲೆ ಬಾಯಲ್ಲಿ ಒಂದು ಮಾತಾಡಬೇಕು. ನಾವು ಕೆಟ್ಟದ್ದು ಕೇಳ್ತೇವೆ, ಒಳ್ಳೆಯದು ಕೇಳ್ತೇವೆ. ನಾವು ಒಳ್ಳೆಯದನ್ನೇ ಮಾತಾಡ್ತಾ ಹೋದರೆ ಬದುಕು ಸುಂದರವಾಗ್ತಾ ಹೋಗುತ್ತೆ. ನಾವು ಕೆಟ್ಟದ್ದನ್ನು ನೋಡ್ತೇವೆ, ಒಳ್ಳೆಯದನ್ನು ನೋಡ್ತೇವೆ, ಒಳ್ಳೆಯದನ್ನು ಮಾತ್ರ ಮಾತಾಡ್ತಾ ಹೋದರೆ ನಮ್ಮ ಬದುಕು ಸುಂದರವಾಗುತ್ತೆ. ಆಮೇಲೆ 2 ಕೈ ಕೊಟ್ಟಿದ್ದಾನೆ ಭಗವಂತ. 2 ಕೈಯಿಂದ ನಾವು ಕೆಲಸ ಮಾಡ್ತೇನೆ. ಅರ್ಥಾತ್ 2 ಪಟ್ಟು ಕೆಲಸ ಮಾಡು, 1 ಪಟ್ಟು ಮಾತ್ರ ಅದರೊಳಗೆ ತಿನ್ನು, ಇನ್ನೊಂದು ಪಟ್ಟು ಸಮಾಜಕ್ಕೆ ವಿನಿಯೋಗಿಸು ಅಂತ. ಹೀಗೆ ನಮ್ಮ ಶರೀರವನ್ನು ನೋಡಿದಾಗಲೇ ನಮಗೆ ಅನೇಕ ಮಾಹಿತಿಗಳು ಅದರಿಂದ ಸಿಗ್ತಾ ಹೋಗುತ್ತವೆ. ಹಾಗಾಗಿ ಬದುಕು ಸುಂದರವಾಗಬೇಕಾದರೆ ನಾವು ವಿವೇಕವನ್ನು ಬಳಸಬೇಕಾಗತ್ತೆ. ಯಾಕೆ ಅಂದರೆ ವಿವೇಕವನ್ನು ತಿಳಿಸುವಂತಹ ಒಂದು ನಮ್ಮ ಹಿರಿಯರು ಅನೇಕ ಋಷಿಗಳು ಅನೇಕ ಮಂತ್ರಗಳನ್ನೆಲ್ಲ ನಮಗೆ ಕಂಡುಹಿಡಿದು ಕೊಟ್ಟಿದ್ದಾರೆ. ಅದರಲ್ಲಿ ಗಾಯತ್ರಿ ಮಂತ್ರ ಪರಮಶ್ರೇಷ್ಠವಾದ ಮಂತ್ರ ಅಂತ ನಮಗೆಲ್ಲ ಗೊತ್ತಿದೆ. ಅದನ್ನೇ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ. ಆ ವಿವೇಕವನ್ನು
ಪ್ರೇರೇಪಿಸುವ ಮಂತ್ರ ಇದೆಯಲ್ಲ, ಮಹಾಮಂತ್ರ ಗಾಯತ್ರಿ ಮಂತ್ರ ಪರಮಶ್ರೇಷ್ಠವಾದ ಮಂತ್ರ ಬೇರೆ ಎಲ್ಲ ಮಂತ್ರಗಳಿಗಿಂತ. ಯಾಕೆಂದರೆ ಅನೇಕ ಮಂತ್ರಗಳಿದ್ದಾವೆ. ನಮಗೆ ಬುದ್ಧಿಯನ್ನು ಹೆಚ್ಚು ಮಾಡುವ ಮಂತ್ರ ಇದೆ ನಮಗೆ, ಆಮೇಲೆ ಸಂಪತ್ತನ್ನು ಕೊಡುವ ಮಂತ್ರ ಇದೆ, ಜಯವನ್ನು ಕೊಡುವಂತಹ ಮಂತ್ರ ಇದೆ, ಬಲವನ್ನು ವೃದ್ಧಿಸ್ತಕ್ಕಂತಹ ಮಂತ್ರ ಇದೆ. ಇವೆಲ್ಲ ಮಂತ್ರಗಳಲ್ಲಿ ಪರಮಶ್ರೇಷ್ಠವಾದದ್ದು ಗಾಯತ್ರಿ ಮಂತ್ರ ಅಂತ. ಯಾಕೆ ಬುದ್ಧಿಗೆ ಅಷ್ಟು ಪ್ರಾಶಸ್ತ್ಯ? ಶ್ರೀಯ ನಾಯುವ ಬಲವ ಜಯವ ಬೆಡಿರ್ದ್ವಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್ ಧೀಯಂ ಪ್ರಚೋದಿಸೆಂದೆನುದೆನೆದಿ ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ. ಬಹಳ ಸುಂದರವಾದ ಪದ್ಯ ಇದು. ಶ್ರೀಯ ನಾಯುವ ಬಲವ ಜಯವ ಬೇಡಿರ್ದ್ವಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ನಮ್ಮ ಆರ್ಯರು, ಸಂತರು, ಋಷಿಗಳು ಸಂಪತ್ತನ್ನು ಬೇಡುವ ಮಂತ್ರ ಇದ್ದರು, ಆಯುಷ್ಯವನ್ನು ಬೇಡುವ ಮಂತ್ರ ಇದ್ದರು, ಬಲವನ್ನು ಬೇಡುವ ಮಂತ್ರ ಇದ್ದರು, ಜಯವನ್ನು ಬೇಡುವ ಮಂತ್ರ ಇದ್ದರೂ ಕೂಡ ವಿವೇಕವನ್ನು, ಬುದ್ಧಿಯನ್ನು ಬೇಡುವ ಮಂತ್ರ ಮಹಾಮಂತ್ರ ಗಾಯತ್ರಿ ಮಂತ್ರವನ್ನೇ ಪರಮಶ್ರೇಷ್ಠವಾದ ಮಂತ್ರ ಅಂತ ಕರೆದರು. ಧೀಯಂ ಪ್ರಚೋದಿಸೆಂದನುದಿನದಿ ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ. ಪ್ರತಿನಿತ್ಯ ನಮ್ಮ ಹಿರಿಯರು ಬುದ್ಧಿಯನ್ನು ಕೊಡು ಅಂತ ಕೇಳ್ತಾ ಇದ್ರು. ಯಾವುದನ್ನು ಮರೆತರೂ ಕೂಡ ಬುದ್ಧಿಯನ್ನು ಕೊಡು ಎಂಬುದನ್ನು, ಆ ಪ್ರಾರ್ಥನೆಯನ್ನು ನಮ್ಮ ಹಿರಿಯರು ಮರೀಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ, ಸೂರ್ಯೋದಯ ಆದ ತಕ್ಷಣ ಸೂರ್ಯನನ್ನು ನೋಡಿ ಧಿಯೋ ಯೋನ ಪ್ರಚೋದಯಾತ್, ನಮಗೆ ಆ ಸೂರ್ಯ ಯಾಕೆಂದರೆ ಜಗತ್ತನ್ನೇ ಬೆಳಗ್ತಾನೆ. ಈ ಬುದ್ಧಿಗೆ ಬೆಳಕು ಅಂತೇಳಿ ಕರೀತಾರೆ, ಜ್ಞಾನಕ್ಕೆ ಬೆಳಕು ಎಂಬುದಾಗಿ ಕರೀತಾರೆ. ಯಾಕೆಂದರೆ ಕತ್ತಲೆ, ಅಜ್ಞಾನ ಇದ್ದಾಗ ನಮ್ಮ ಬದುಕು ಹಸನಾಗುವುದಿಲ್ಲ. ವಿವೇಕದ ಬೆಳಕಿನಿಂದ ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಬೇಕು. ಹಾಗಾಗಿ ಆ ಪ್ರತಿನಿತ್ಯ ಧಿಯೋ ಯೋನ ಪ್ರಚೋದಯಾತ್, ಆ ಭಗವಂತ, ಸೂರ್ಯ ಭಗವಂತ ನಮಗೆ ಬುದ್ಧಿಯನ್ನು ನೀಡಲಿ. ಯಾಕೆ ಅಂದರೆ ಶ್ರೇಯಸ್ಸು ಧೀ ಮಹಿಮೆ. ನಮಗೆಲ್ಲ ಈ ಬದುಕಿನಲ್ಲಿ ಪರಮ ಶ್ರೇಯಸ್ಸು ಉಂಟಾಗುವುದು ಬುದ್ಧಿಯ ಮಹಿಮೆಯಿಂದಲೇ. ಯಾರು ಭಗವಂತ ಕೊಟ್ಟ ಬುದ್ಧಿಯನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೆ, ಅವನು ಮಾತ್ರ ಈ ಪ್ರಪಂಚದಲ್ಲಿ ಶ್ರೇಷ್ಠವಾದ ಬದುಕನ್ನು ನಿರ್ವಹಿಸಲು ಶಕ್ತನಾಗ್ತಾನೆ. ಶ್ರೇಯಸ್ಸು ಧೀ ಮಹಿಮೆ. ಯಾಕೆಂದರೆ ನಮಗೆ ಈ ಜಗತ್ತಿನಲ್ಲಿ, ಬದುಕಿನಲ್ಲಿ ಶ್ರೇಯಸ್ಸು ಬರಬೇಕಾದ್ರೆ ಬುದ್ಧಿಯ ಮಹಿಮೆಯಿಂದಲೇ ಬರುವಂಥದ್ದು. ನಮಗೆ ಬುದ್ಧಿ ಸರಿ ಇಲ್ಲ, ಬೇಕಾದಷ್ಟು ಸಂಪತ್ತಿದೆ, ಆ ಸಂಪತ್ತಿಗೆ ಏನು ಪ್ರಯೋಜನ ಇದೆ? ಸಂಪತ್ತಿನಿಂದ ಸಂಪತ್ತಿದ್ರೂ ಪ್ರಯೋಜನ ಇಲ್ಲ. ಆಮೇಲೆ ಸಾಕಷ್ಟು ದೇಹದಲ್ಲಿ ಶಕ್ತಿ ಇದೆ, ಬುದ್ಧಿ ಸರಿ ಇಲ್ಲ, ಏನು ಪ್ರಯೋಜನ? ಆಯುಷ್ಯ ಬೇಕಾದಷ್ಟಿದೆ, ಬುದ್ಧಿ ಸರಿ ಇಲ್ಲ, ಅದನ್ನು ಕಟ್ಕೊಂಡು ಏನು ಮಾಡೋದು? ಅದರಿಂದ ಎಲ್ಲದಕ್ಕಿಂತ ನಮ್ಮ ಹಿರಿಯರು ಬಹಳ ಸಂಶೋಧನೆ ಮಾಡಿ ಬುದ್ಧಿಗೆ ಹೆಚ್ಚು ಒತ್ತು ಕೊಟ್ಟರು. ಇಡೀ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಸಾಮ್ರಾಜ್ಯವನ್ನು ಗೆದ್ದ ಉದಾಹರಣೆಗಳು ಬಹಳಷ್ಟು ಇದ್ದಾವೆ. ಉದಾಹರಣೆಗೆ ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಬುದ್ಧಿಶಕ್ತಿಯಿಂದಲೇ ಒಂದು ಸಾಮ್ರಾಜ್ಯವನ್ನು ಗೆದ್ದುಕೊಟ್ಟ. ಚಾಣಕ್ಯ ಕೈಯಲ್ಲಿ ಕತ್ತಿ ಹಿಡಿಲಿಲ್ಲ, ಬಹಳ ಚಾತುರ್ಯವನ್ನು, ತಮ್ಮಲ್ಲಿರುವ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಸಾಮ್ರಾಜ್ಯವನ್ನು ಗೆದ್ದುಕೊಟ್ಟ. ಯಾರಿಗೂ ಹಾನಿ ಆಗಲಿಲ್ಲ. ಬಹಳ ಅದ್ಭುತ. ಆ ಬುದ್ಧಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ. ಅದರಿಂದ ಯಾವುದಿದ್ರೂ ಕೂಡ, ಯಾವುದು ಸಂಪತ್ತು, ಇದು ಯಾವುದು, ಎಲ್ಲದಕ್ಕಿಂತ ಬುದ್ಧಿ ಶ್ರೇಷ್ಠವಾದದ್ದು ಅಂತ. ಆ ಬುದ್ಧಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಬುದ್ಧಿಯ ಕಾರಣಕ್ಕಾಗಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅಂತ ತಿಳಿಯಲಾಗತ್ತೆ. ಅದನ್ನು ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ದುರ್ಲಭಂ ಮಾನುಷಂ ಜನ್ಮ. ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ. ಸುಮಾರು 84 ಲಕ್ಷ ಜೀವ ಯೋನಿಗಳಲ್ಲಿ ಬಂದೆ. ಅಕ್ಕ ಮಹಾದೇವಿ ಹೇಳ್ತಾಳೆ, 84 ಲಕ್ಷ ಜೀವ ಯೋನಿಗಳಲ್ಲಿ ಬಂದೆ ಭಾರದ ಭವಂಗಳನ್ನುಂಡೆ ಉಂಡೆ ಶುಭಾಶುಭಂಗಳ ಕಂಡೆ ಚೆನ್ನ ಮಲ್ಲಿಕಾರ್ಜುನ, ಹಿಂದಿನದು ಅದೇನಾದರೂ ಆಗಿರಲಿ ಮುಂದೆ ನೀ ಕರುಣಿಸ ಅಂತ ಹೇಳಿ ಕೇಳ್ತಾಳೆ. ಅದರಿಂದ ಇಡೀ 84 ಲಕ್ಷ ಜೀವಗಳಲ್ಲಿ ಮನುಷ್ಯ ಜನ್ಮ ಪರಮೋತ್ಕೃಷ್ಟವಾದದ್ದು. ನಾನು ಆದಷ್ಟು ಭಾರಗಳನ್ನು ಅನುಭವಿಸಿದ್ದೇನೆ, ಶುಭಗಳನ್ನು ಕಂಡಿದ್ದೇನೆ, ಅಶುಭವನ್ನು ಕಂಡಿದ್ದೇನೆ. ಅದು ಹಿಂದಿನದ್ದು ಏನಾದರೂ ಆಗಲಿ, ಮುಂದೆ ಒಳ್ಳೆಯದನ್ನು ನೀನು ಕರುಣಿಸುವಂಥ ಪ್ರಾರ್ಥನೆ ಮಾಡ್ತಾಳೆ. ಹಾಗಾಗಿ ಬದುಕನ್ನು ಬೆಳಗಿಸಿಕೊಳ್ಳುವಂಥದ್ದು ಬುದ್ಧಿಯ ಪ್ರಭಾವದಿಂದ ಆಗ್ತದೆ. ಅದರಿಂದ ನಮ್ಮ ಯಾರೂ ಕೂಡ ಈ ಜಗತ್ತಿನಲ್ಲಿ ಶ್ರೀಮಂತರಾದವರನ್ನು ನೆನಪಿಟ್ಟುಕೊಂಡ ಉದಾಹರಣೆಗಳಿಲ್ಲ. ಆದರೆ ಅತ್ಯಂತ ಬುದ್ಧಿವಂತರನ್ನು, ಈ ಬುದ್ಧಿವಂತಿಕೆಯಿಂದ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಯಾರು ಕೊಟ್ಟಿದ್ದಾರೆ ಅವರನ್ನು ಜಗತ್ತು ನಿರಂತರವಾಗಿ ನೆನಪಿಟ್ಟುಕೊಂಡು ಬಂದಿದೆ. ಅದರಿಂದ ಬಾಳು ಯಶಸ್ಸನ್ನು ಪಡೆಯಬೇಕಾದ್ರೆ ಈ ಬುದ್ಧಿಯನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಹಾಗಾಗೇ ನಮ್ಮ ಹಿರಿಯರು ಬುದ್ಧಿಯನ್ನು ಪ್ರಚೋದಿಸು, ಇನ್ನೇನನ್ನೂ ಕೇಳಲಿಲ್ಲ, ಬುದ್ಧಿಯನ್ನು ಪ್ರಚೋದಿಸು. ಚಾಣಕ್ಯ ಪ್ರತಿನಿತ್ಯ ಬೆಳಗ್ಗೆ ಎದ್ದು
ಆ ಸೂರ್ಯ ಭಗವಂತನನ್ನು ನೋಡಿ ಕೇಳ್ಕೊಳ್ತಾ ಇದ್ದಾನಂತೆ, ಭಗವಂತ ನನಗೆ ಸೇರಿದ ಎಲ್ಲವನ್ನೂ ಸಂಪತ್ತಾಗಲಿ ಆಸ್ತಿ ಆಗಲಿ ಎಲ್ಲವನ್ನೂ ನೀನು ತಗೋ, ನನಗೆ ಬೇಸರ ಇಲ್ಲ, ಆದರೆ ಬುದ್ಧಿ ಒಂದನ್ನು ಕೊಟ್ಟು ಬಿಡು, ನೋಡ್ಕೊಳ್ತೀನಿ ನಾನು ಆ ಬುದ್ಧಿಯ ಶಕ್ತಿಯಿಂದ ಏನು ಮಾಡಬೇಕು ಅಂತ ತಿಳ್ಕೊಳ್ತೀನಿ ಅಂತ ಬುದ್ಧಿಯನ್ನು ಮಾತ್ರ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಸೂರ್ಯ ಭಗವಂತ ಬುದ್ಧಿಯನ್ನು ಕೊಡುವವ. ನಾವು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೋಡಿದರೆ ಬೆಳಗ್ಗೆ ಎದ್ದು ನಾವು ಸೂರ್ಯನನ್ನು ನಾವು ದರ್ಶನ ಮಾಡಿದರೆ ಅವನ ಕೋಮಲವಾದ ಕಿರಣಗಳು ನಮ್ಮ ದೇಹದ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ. ಆಮೇಲೆ ಸೂರ್ಯ ಕರ್ಮದ ಅಧಿದೇವತೆ, ಧರ್ಮದ ಅಧಿದೇವತೆ, ಸಮಯ ನಿಯಮ ಪಾಲನೆಯನ್ನು ಹೇಗೆ ಮಾಡಬೇಕು ಅಂತ ಸೂರ್ಯ ನಮಗೆ ತಿಳಿಸ್ಕೊಡ್ತಾನೆ. ಅದಕ್ಕೆ ಬೆಳಗ್ಗೆ ಎದ್ದು ಸೂರ್ಯನ ನೋಡು. ಯಾಕೆಂದರೆ ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ, ಸದ್ದು ಮಾಡದೆ ಮಡುಗು ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಸೂರ್ಯನ ನೋಡು, ಸೂರ್ಯನ ನೋಡಿದ್ರಿಂದ ನಿನಗೇನು ಸಿಗುತ್ತೆ? ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು. ನೀನು ಧರ್ಮವನ್ನು ನಿನ್ನ ಜೀವನದಲ್ಲಿ ಆಚರಿಸಬೇಕು ಅಂದರೆ ಸೂರ್ಯನ ನೋಡು. ಎಲ್ಲಿಯಾದರೂ ಒಂದು ದಿವಸ ಆದರೂ ಒಂದು ಕ್ಷಣ ಆದರೂ ಧರ್ಮದ ದಾರಿಯನ್ನು ಬಿಟ್ಟು ಕದಲುವುದಿಲ್ಲ. ಇಡೀ ಜಗತ್ತನ್ನು ಒಂದೇ ಸವನ ಬೆಳಗ್ತಾನೆ. ತಾನು ಬೆಂಕಿಯ ಉಂಡೆಯ ಹಾಗೆ ಉರಿದುಕೊಂಡು ಲೋಕಕ್ಕೆ ಬೆಳಕನ್ನು ನೀಡ್ತಾನೆ. ತಾನು ಎಷ್ಟೇ ಕಷ್ಟವನ್ನು ಸಹಿಸಿದರೂ ಕೂಡ ಲೋಕವನ್ನು ಬೆಳಗುವಂಥ ಕೆಲಸ ಮಾಡು ಎಂಬ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಖದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಚರಿಸು. ನಿರಂತರವಾಗಿ ಧರ್ಮ, ಬೆಳಕು ಕೊಡುವ ಧರ್ಮ ಯಾವತ್ತಾದರೂ ನಿಲ್ಲಿಸಿದೆಯಾ? ಸುಮಾರು ಸೃಷ್ಟಿಯ ಕ್ಷಣದಿಂದ, ಸೃಷ್ಟಿ ಆದನಿಂದ ಇವತ್ತಿನವರೆಗೂ ಆ ಸೂರ್ಯ ಬೆಳಕನ್ನು ಕೊಡ್ತಾನೆ ಇದ್ದಾನೆ. ಆ ಧರ್ಮವನ್ನು ಯಾವತ್ತೂ ಬಿಡಲಿಲ್ಲ. ಆ ಬೆಳಕು ಕೊಡುವ ಕರ್ಮ ಇದೆಯಲ್ಲ, ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. ಸೂರ್ಯ ಯಾವತ್ತೂ ಕೂಡ ವಿಶ್ರಾಂತಿ ತೆಗೆದುಕೊಂಡಿಲ್ಲ. ನಾವು ಮಾತ್ರ ವಿಶ್ರಾಂತಿಯನ್ನು ತೆಗೆದುಕೊಳ್ತೇವೆ. ಆ ಸೂರ್ಯ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ, ನಿರಂತರವಾಗಿ ಕೆಲಸ ಮಾಡ್ತಾನೆ. ನೀನು ಹೀಗೆ ಕೆಲಸ ಮಾಡು. ಸೂರ್ಯ ಕರ್ಮವನ್ನು ಹೇಗೆ ಮಾಡಬೇಕು ನಮಗೆ ತಿಳಿಸ್ಕೊಡ್ತಾನೆ. ಕರ್ಮ ನಮ್ಮ ಜೀವನಕ್ಕೆ ಪರಮ ಆಧಾರ. ಇವತ್ತೆಲ್ಲ ನಾವು ಈಗಿನ ಒಂದು ಸನ್ನಿವೇಶ ನೋಡಿದರೆ ಕೆಲಸ ಮಾಡದೇ ಇರೋದಕ್ಕೆ ನಾವು ಮನಸ್ಸನ್ನು ಹೊಂದಾಣಿಸಿಕೊಳ್ತಾ ಇದ್ದೇವೆ. ಎಲ್ಲದಕ್ಕೂ ಸೋಮಾರಿತನವನ್ನು ಕಲ್ತಿದ್ದೇವೆ. ಎಲ್ಲವೂ ನಮಗೆ ಸುಲಭವಾಗಿ ಬರಬೇಕು. ಹಿಂದೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ಹೊಲದಲ್ಲಿ ತೋಟಗಳಲ್ಲಿ ಮೈ ಮುರಿದು ಕೆಲಸ ಮಾಡ್ತಿದ್ರು. ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಎಲ್ಲದಕ್ಕೂ ಕೂಡ ಯಂತ್ರಗಳು ಬಂದಿದ್ದಾವೆ. ಯಂತ್ರಗಳ ಮೂಲಕ ನಮ್ಮ ಬದುಕನ್ನು ನಾವು ಬಹಳ ಸುಲಭ ಮಾಡಿಕೊಳ್ತೇವೆ. ಬದುಕು ಸುಲಭ ಆಗಬಾರ್ದು. ಸ್ವಲ್ಪ ಮಟ್ಟಿಗೆ ಕಷ್ಟ ಇದ್ದರೆ ಮಾತ್ರ ಈ ಶರೀರ ಚೈತನ್ಯದಾಯಿ ಆಗಿರುತ್ತೆ. ಆ ಚೈತನ್ಯವನ್ನು ಪಡಿಬೇಕಾದ್ರೆ ಆ ಶರೀರ ಮತ್ತೆ ಮತ್ತೆ ಅದು ಶ್ರಮ ಪಡಬೇಕಾಗತ್ತೆ. ಮತ್ತೊಂದು ಕಡೆ ಮರಳಮನೆ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಮಲವಿರದ ಮೈ ಇರದು, ಕೊಳೆ ಇರದ ಮನವಿರದು, ಗಳಿಗೆ ಗಳಿಗೆಯ ಬೆಮರೆ ಬಾಳಿಕೆಯ ಕುರುಹು, ಕೊಳೆವುದಚ್ಚರಿಯಲ್ಲ ಕೊಳೆಯದಿಹುದಚ್ಚರಿಯೋ, ಜಳಕವಾಗಿಸು ಬಾಳ್ಗೆ ಮರಳಮನೆಯ. ಸುಂದರವಾದ ಪದ್ಯ ಇದು. ಆ ಪರಿಶ್ರಮವನ್ನು ನಾವು ನಿರಂತರವಾಗಿ ಪಡೆದ್ರೆ ಮಾತ್ರ ಇವೆಲ್ಲವೂ ಕೂಡ ನಮ್ಮ ಜೀವನ ಸುಂದರ ಆಗಲಿಕ್ಕೆ ತುಂಬ ಸುಳಿವುಗಳು ಇವೆಲ್ಲ. ಮಲವಿರದ ಮೈ ಇರದು, ಕೊಳೆ ಇರದ ಮನವಿರದು. ಸಹಜವಾಗಿ ನಮ್ಮ ಶರೀರ ಕ್ಷಣ ಕ್ಷಣಕ್ಕೂ ಕೊಳೆ ಆಗ್ತಾ ಇರುತ್ತೆ. ಆ ಕೊಳೆಯಾದದ್ದನ್ನು ನಾವು ಅದನ್ನು ತೊಳೆದು ನಾವು ಶುದ್ಧಗೊಳಿಸ್ಕೊಳ್ಬೇಕಾಗತ್ತೆ. ಕೊಳೆ ಆಗದೇ ಇದ್ದಂತೆ ನಮ್ಮ ಶರೀರವನ್ನು ರಕ್ಷಣೆ ಮಾಡಿಕೊಂಡ್ರೆ ಅದು ರೋಗದ ನಿಧಾನವಾಗಿ ಬಿಡುತ್ತೆ. ಆದ್ದರಿಂದ ಮಲವಿರದ ಮೈ ಇರೋದು, ಮೈ ಎಂಬಲ್ಲಿ ಕೊಳೆ ನಿರಂತರವಾಗಿ ಆಗ್ತಾ ಇರುತ್ತೆ. ಅದನ್ನು ನಾವು ಕೊಳೆ ಆಗುತ್ತೆ ಅಂತ ಕೆಲಸ ಮಾಡದೇ ಇರೋಕ್ಕಾಗೋದಿಲ್ಲ. ನಾವು ಬಿಸಿಲಿನಲ್ಲಿ ಕೆಲಸ ಮಾಡಿದಾಗ ಬೆವರು ಬರುತ್ತೆ. ಬೆವರು ಬಂದರೆ ಆರೋಗ್ಯಪೂರ್ಣ. ಬೆವರು ಬಂದರೆ ಗಲೀಜಾಗತ್ತೆ ಅಂತ ಬೆವರು ಬರದೇ ಇದ್ದಾಗ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ರೆ, ಫ್ಯಾನ್ ಎದುರಲ್ಲಿ ಕೂತ್ಕೊಂಡ್ರೆ ಅದು ಬದುಕಲ್ಲ. ನಾವು ಕಷ್ಟಪಡಬೇಕು. ಆ ಕಷ್ಟಪಡುವುದರ ಮೂಲಕ ನಮ್ಮ ಶರೀರ ಎಷ್ಟೋ ಆ ಚೈತನ್ಯವನ್ನು, ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ನಿರಂತರವಾಗಿ ನಮ್ಮ ಶರೀರ ಬೆವರುತ್ತಾ ಇರಬೇಕಂತೆ. ಬೆವರುತ್ತಾ ಇರೋದು ಅಂದರೆ ಕೆಲಸ ಮಾಡಿ ಬೆವರಬೇಕು. ಇವತ್ತು ಬಟ್ಟೆ ತೊಳಿಯಲಿಕ್ಕೆ ಯಂತ್ರ ಬಂದಿದೆ, ಗುಡಿಸ್ಲಿಕ್ಕೆ ಯಂತ್ರ ಬಂದಿದೆ, ಒರೆಸ್ಲಿಕ್ಕೆ ಯಂತ್ರ ಬಂದಿದೆ, ಆಮೇಲೆ ರುಬ್ಬುವ ಯಂತ್ರ ಬಂದಿದೆ, ಅಡುಗೆ ಮಾಡಲಿಕ್ಕೂ ಕೂಡ ಅನೇಕ ಯಂತ್ರಗಳನ್ನು ಉಪಯೋಗಿಸ್ತೇವೆ, ತರಕಾರಿ ಹೆಚ್ಚಲಿಕ್ಕೂ ಕೂಡ ಯಂತ್ರಗಳು ಬಂದಿದ್ದಾವೆ. ಹಾಗಾದರೆ ನಾವು ಮಾಡುವ ಕೆಲಸ ಏನಿದೆ? ನಾವೆಲ್ಲ ಕೆಲಸಗಳನ್ನು ನಾವು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಯಂತ್ರಗಳಿಗೆ ಒಪ್ಪಿಸಿ ನಾವು ಆರಾಮಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ನಿಜವಾದ ವಿಶ್ರಾಂತಿ ಅಲ್ವೇ ಇಲ್ಲ. ಕೆಲಸ ಮಾಡೋದೇ ವಿಶ್ರಾಂತಿ. ಆ ಡಿ ವಿ ಜಿಯವರು ಹೇಳ್ತಾರೆ, ನಮಗೆ ಭಗವಂತ ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಆ ಬದುಕನ್ನು ಸುಂದರಗೊಳಿಸಿಕೊಂಡು ಬಿಟ್ಟರೆ ಅವನಿಗೆ
ನಾವು ಸಲ್ಲಿಸುವ ಕೃತಜ್ಞತೆ ಅಂತೆ. ನಮ್ಮ ಬದುಕನ್ನು ಚೆಂದ ಮಾಡ್ಕೋಬೇಕು. ಕ್ಷಣ ಕ್ಷಣಕ್ಕೂ ಈ ಕ್ಷಣ ಇನ್ನೊಂದು ದಿವಸ ಬದುಕಿದ್ದೀವಿ ಅಂದರೆ ಇನ್ನೇನಾದರೂ ಒಳ್ಳೆಯದನ್ನು ನಾವು ಸಾಧನೆ ಮಾಡಬೇಕು. ಹಾಗಿದ್ರೆ ಮಾತ್ರ ಬದುಕು ಸಾರ್ಥಕವಾಗುತ್ತೆ. ಹಾಗಾಗಿ ನಾವು ನಿರಂತರವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ನಮ್ಮ ಶರೀರ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಮಲವಿರದ ಮೈ ಇರೋದು, ಕೊಳೆ ಇರದ ಮನವಿರೋದು. ಮತ್ತೊಂದು ಹೇಳ್ತಾರೆ, ಮನಸ್ಸಂದ್ರೆ ಕೊಳೆ ಆಗ್ತಾ ಇರುತ್ತೆ. ಕೊಳೆ ಆಗ್ತಾ ಯಾರೋ ಏನೋ ಹೇಳಿದ್ರು ನಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ. ಕೆಲವರು ಮನಸ್ಸನ್ನು ಕೆಡಿಸ್ಕೊಂಡು ತೀರಾ ತಲೆ ಕೆಡಿಸ್ಕೊಂಡು ಬಿಟ್ಟು ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಮನಸ್ಸು ಎಂಬುದು ನಿರಂತರವಾಗಿ ಕೊಳೆಯಾಗುವಂಥದ್ದೇ. ಆ ಮನಸ್ಸಿನ ಕೊಳೆಯನ್ನು ನಾವು ತೆಗೆದು ಅದನ್ನು ನಿರ್ಮೂಲ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ ದೇಹದ ಕೊಳೆಯನ್ನು ನಾವು ತೆಗೆದು ಶುದ್ಧ ಮಾಡ್ಕೋಬೇಕು ಕ್ಷಣ ಕ್ಷಣಕ್ಕೂ, ಮನಸ್ಸಿನ ಕೊಳೆಯನ್ನು ಹಾಗೆ ನಾವು ನಿರ್ಮಲಗೊಳಿಸ್ಕೊಳ್ತಾ ಹೋಗಬೇಕು. ಮನಸ್ಸು ಅಂದರೆ ಕೊಳೆ ಆಗುತ್ತೆ. ಗಳಿಗೆ ಗಳಿಗೆಯ ಬೆಮರೆ ಬಾಳಿಕೆಯ ಕುರುಹು. ನಾವು ಬದುಕೋದಕ್ಕೆ ಕುರುಹು ಏನಪ್ಪ ಅಂದರೆ, ನಾವು ಬದುಕ್ತಾ ಇದ್ದೇವೆ ಎಂಬುದಕ್ಕೆ ಏನು ಕುರುಹು ಅಂದರೆ, ನಮ್ಮ ದೇಹ ಗಳಿಗೆ ಗಳಿಗೆಯೂ ಕೂಡ ಬೆವರುತ್ತಾ ಇರಬೇಕು. ಕಾಯಿಲೆಯಿಂದ ಬೆವರಿದ್ರಲ್ಲ ಅದು, ಅಥವಾ ಸೆಕೆಯಿಂದ ಬೆವರಿದ್ರಲ್ವ ಅಲ್ಲ. ನಾವು ಊಟ ಮಾಡಿ ಬೆವರುತ್ತೇವೆ ಅದು ಅಲ್ಲ, ಕೆಲಸ ಮಾಡಿ ಬೆವರಬೇಕಂತೆ. ಗಳಿಗೆ ಗಳಿಗೆಯ ಬೆಮರೆ ಬಾಳಿಕೆಯ ಕುರುಹು. ನಾವು ಬದುಕ್ತಾ ಇದ್ದೇವೆ ಎಂಬುದಕ್ಕೆ ಕುರುಹು ಏನು ಅಂದರೆ, ಗಳಿಗೆ ಕ್ಷಣ ಕ್ಷಣಕ್ಕೂ ನಮ್ಮ ದೇಹ ಬೆವರುತ್ತಾ ಇದ್ದರೆ ಎಷ್ಟು ಆರೋಗ್ಯ ಅಲ್ಲ. ನಾವು ಪ್ರಶ್ನೆ ಮಾಡ್ಕೋಬೇಕು, ಈಗ ಬೆವರುತ್ತಾ ಇದೆಯಾ? ಎಲ್ಲ ಮನೆಯಲ್ಲಿ ಬೆವರು ಬರದೇ ಇದ್ದ ಹಾಗೆ ಏನೆಲ್ಲ ವ್ಯವಸ್ಥೆ ಆಗಬೇಕೆಲ್ಲ ಮಾಡ್ಕೊಂಡಿದ್ದೇವೆ. ಏರ್ ಕಂಡೀಷನ್, ಹವಾನಿಯಂತ್ರಿತ ಕೊಠಡಿಯಲ್ಲಿ ನಾವಿರುತ್ತೇವೆ. ಅದ್ಯಾವುದೂ ಕೂಡ ಭಗವಂತನ ದೃಷ್ಟಿಯಿಂದ ಒಳ್ಳೆಯ ಬದುಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಿಸಿಲಿಗೆ ಒಡ್ಡಿಕೊಳ್ಬೇಕು ನಮ್ಮನ್ನು. ಬಿಸಿಲಿನಿಂದ ಎಷ್ಟೋ ಶಕ್ತಿ ನಮಗೆ ಬರುತ್ತೆ. ವಿಟಮಿನ್ ಡಿ ಇಂಥದ್ದು ಬಿಸಿಲಿನಿಂದಲೇ ಬರಬೇಕು ಅಂತ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಅದು ಪರಿಹಾರ ಆಗೋದಿಲ್ಲ. ನಾವು ಒಂದಷ್ಟು ಕಾಲ ಬಿಸಿಲಿನಲ್ಲೂ ಕೆಲಸ ಮಾಡುವಂಥದ್ದನ್ನು ಇಟ್ಕೊಂಡ್ಬಿಟ್ರೆ ಇವತ್ತು ನಾವು ಬಿಸಿಲಿಗೆ ಹೋಗೋದೇ ಇಲ್ಲ. ಹಾಗಾಗಿ ಬೆಂಗಳೂರಿನಂಥ ನಗರಗಳಲ್ಲಿ ವಿಟಮಿನ್ ಡಿ ಕೊರತೆ ತುಂಬ ಜನರಿಗೆ ಕಾಡಿ ಅದೊಂದು ರೋಗವಾಗಿ ಉಲ್ಬಣಿಸ್ತಾ ಇದೆ. ಆದರೆ ನಮ್ಮ ಜೀವನದ ಪದ್ಧತಿಗಳನ್ನು ನಾವು ಬದಲಾಯಿಸಿಕೊಳ್ಳದೆ ಇದ್ದರೆ ಕಾಯಿಲೆಗಳ ಗೂಡಾಗಿಬಿಡುತ್ತೆ ಈ ಶರೀರ. ಅದರಿಂದ ಈ ಶರೀರ ಕ್ಷಣ ಕ್ಷಣಕ್ಕೂ ಬೆವರುತ್ತಾ ಇರಬೇಕು. ಗಳಿಗೆ ಗಳಿಗೆಯ ಬೆಮರೆ ಬಾಳಿಕೆಯ ಕುರುಹು. ಕೊಳೆವುದಚ್ಚರಿಯಲ್ಲ, ಕೊಳೆತು ಹೋಗುವುದು ಆಶ್ಚರ್ಯ ಅಲ್ಲ. ಎಲ್ಲವೂ ಕೊಳೆತು ಹೋಗ್ತವೆ. ಹಾಗೆ ಬಿಟ್ಬಿಟ್ರೆ ಈ ಶರೀರ ಎಲ್ಲಿಯವರೆಗೆ ಜೀವ ಇರ್ತದೋ ಅಲ್ಲಿವರೆಗೆ ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಜೀವ ಹೊರಟೋಯ್ತು ಆ ಕ್ಷಣದಿಂದ ಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾವ ಶರೀರವನ್ನು ನಾವು ಬಹಳ ಮುತುವರ್ಜಿಯಿಂದ ಬಹಳ ಅಲಂಕಾರ ಮಾಡಿ ಬಹಳ ಸೆಂಟು ಇತ್ಯಾದಿಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡ್ರು ಆ ಜೀವ ಇರುವವರಿಗೆ ಮಾತ್ರ ಈ ಶರೀರಕ್ಕೆ ಏನಾದರೂ ಬೆಲೆ. ಜೀವ ಹೊರಟೋಯ್ತೋ ಯಾರೂ ಕೂಡ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲವೂ ಕೊಳೆತು ಹೋಗುತ್ತೆ. ಆದರೆ ಕೊಳೆಯದಿಹುದಚ್ಚರಿಯೋ, ಕೊಳಿದೇ ಇದ್ದ ಹಾಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಆಶ್ಚರ್ಯ. ಈ ಕೊಳೆಯುವ ದೇಹವನ್ನು ಉಪಯೋಗಿಸ್ಕೊಂಡು ಕೊಳೆಯದೇ ಇದ್ದ ಹಾಗೆ ಒಂದಷ್ಟು ಕೆಲಸಗಳನ್ನು ಮಾಡಿ ಹೋಗಿಬಿಟ್ರೆ ಅದು ಈ ದೇಹದಿಂದ ಮಾಡಿದ ಒಳ್ಳೆ ಕೆಲಸ ಆಗ್ತದೆ. ಆಗ ಬದುಕು ನಮ್ಮ ಸಾರ್ಥಕ ಆಗುತ್ತೆ. ಕೊಳೆಯದಿಹುದಚ್ಚರಿಯೋ ಜಳಕವಾಗಿ ಸುಬಾಳ್ಗೆ ಮರುಳಮುನಿಯ. ಅದರಿಂದ ನೀನು ಬದುಕಿಗೆ ಸ್ನಾನ ಮಾಡಿಸು, ಬದುಕಿಗೆ ಸ್ನಾನ ಮಾಡಿಸು. ಕೇವಲ ಶರೀರಕ್ಕೆ ಸ್ನಾನ ಮಾಡಿಸ್ತಾ ಹೋಗಿ ಶರೀರವನ್ನು ಕ್ಲೀನಾಗಿ ಇಟ್ಕೊಳ್ತೀನಿ, ಶರೀರವನ್ನು ಅಲಂಕೃತವಾಗಿ ಮಾಡ್ಕೊಳ್ತೇನೆ ಅಂತ ಹೋಗಬೇಡ. ನಿನ್ನ ಬದುಕು ಪರಿಶುದ್ಧವಾಗಲಿ, ಬದುಕಿಗೆ ಅಲಂಕಾರ ಆಗಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ, ಬದುಕು ಬಂಗಾರವಾಗುತ್ತೆ. ಇಂಥದ್ದನ್ನು ನಾವು ನಿರಂತರವಾಗಿ ಪ್ರಯತ್ನ ಮಾಡಬೇಕು, ಇಂಥದ್ದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತೆಲ್ಲ ಈ ಯಂತ್ರಗಳಿಗೆ ಕೆಲಸ ಕಡಿಮೆ ಮಾಡಿ ಈ ಶರೀರ ಯಂತ್ರಕ್ಕೆ ಹೆಚ್ಚು ನಾವು ಕೆಲಸ ಕೊಟ್ಬಿಟ್ರೆ ನಾವು ಆರೋಗ್ಯವಾಗಿ ಬದುಕ್ತೇವೆ. ಇದು ಮೊದಲ ಸಂದೇಶ ಬದುಕಿನದ್ದು.